ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 9ನೇ ಅಧ್ಯಾಯ 17ನೇ ವಾಕ್ಯ. ಬಡವರಿಗೆ ದಯ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವವನು, ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನು. ಅರಸನಾದ ಸೊಲೊಮೋನನ ಜ್ಞಾನೋಕ್ತಿಗಳು ನಮ್ಮ ಜೀವಿತದಲ್ಲಿ, ದೈನಂದಿನ ಜೀವಿತದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಅನೇಕ ಉಪದೇಶಗಳನ್ನು ನಾವು ಅದರಲ್ಲಿ ಹೊಂದಿಕೊಳ್ಳುವುದನ್ನು ನಾವು ನೋಡ್ಬೋದು. ದೈನಂದಿನ ಜೀವಿತದಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಅನೇಕ ಸಂಗತಿಗಳನ್ನು ಅದರಲ್ಲಿರುವುದಾಗಿ ನಾವು ನೋಡ್ಬೋದು. ಇಲ್ಲಿ ಸೊಲೊಮೋನ್ ಹೇಳ್ತಾ ಇರುವುದು, ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವವನು. ನಾವು ಈ ಲೋಕದಲ್ಲಿ ಜೀವಿಸುವಾಗ ಯೇಸು ನಮಗೆ ತಿಳಿಸಿಕೊಟ್ಟಂತಹ ಒಂದು ಸತ್ಯ ಅಂದರೆ, ಕಷ್ಟದಲ್ಲಿರುವ ಬಡವರಾಗಿರುವ ವ್ಯಕ್ತಿಗಳಿಗೆ ಸಹಾಯ ಮಾಡಬೇಕು. ಅಪೊಸ್ತಲನಾದ ಪೌಲನು ಸಹ ಅದೇ ರೀತಿಯ ಒಂದು ಮಾದರಿಯನ್ನು ಮುಂದುವರಿಸುವುದನ್ನು ನೋಡ್ತೇವೆ. ಕೊರಿಂಥ ಪತ್ರಿಕೆಯಲ್ಲಿ ಪೌಲ ಹೇಳ್ತಾನೆ, ಯೆರೂಸಲೇಮಿನ ಬಡ ಕ್ರೈಸ್ತರಿಗೆ ಸಹಾಯ ಮಾಡುವುದರ ವಿಷಯ. ಯೆರೂಸಲೇಮಿನಲ್ಲಿರುವಂತಹ ಬಡ ಕ್ರೈಸ್ತರು, ಅವರಿಗೆ ಸಹಾಯ ಮಾಡುವಂತಹ ವಿಷಯ. ಅದನ್ನು ಗಲಾತ್ಯದಲ್ಲಿ ಹೇಳ್ತಾನೆ, ಒಳ್ಳೆಯದನ್ನು ಮಾಡೋದರಲ್ಲಿ ನೀವು ಯಾವತ್ತೂ ಬೇಸರಗೊಳ್ಳಬಾರ್ದು ಅಂತಲೂ ಹೇಳ್ತಾನೆ. ಹಾಗಾದರೆ ಬಡವರಿಗೆ ಸಹಾಯ ಮಾಡೋದು, ಅಥವಾ ಅದೇ ರೀತಿಯಲ್ಲಿ ಒಂದು ಏನು ಈ ಕಷ್ಟದಲ್ಲಿರುವಂಥವರಿಗೆ ಸಹಾಯ ಮಾಡುವಂಥದ್ದು, ವೇದನೆ ಇರುವಂಥ ಸಹಾಯ ಮಾಡುವುದು, ಕ್ರೈಸ್ತರಾಗಿರಲಿ ಇಲ್ಲದೇ ಇರಲಿ ಯಾರೇ ಆದರೂ ಸಹ ಅವರಿಗೆ ಸಹಾಯ ಮಾಡಬೇಕಾದದ್ದು ನಮ್ಮೆಲ್ಲರ ಒಂದು ಕರ್ತವ್ಯ. ಒಂದು ವೇಳೆ ಸಭೆಯ ವಿಶ್ವಾಸಿಗಳಾಗಿರ್ಬೋದು, ಇತರರು ಯಾರೇ ಆಗಿರ್ಬೋದು. ಆದರೆ ಅರ್ಹರಾದ ಬಡವರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲರೂ ಸಹ ಸಹಾಯವನ್ನು ನಿರೀಕ್ಷಿಸುವವರಾಗಿದ್ದಾರೆ. ಕೊಡ್ತಾರೆ ಅಂತ ಹೇಳಿದ್ರೆ, ಉಚಿತವಾಗಿ ಯಾರೋ ಕೊಡ್ತಾರೆ ಅಂದರೆ ಎಲ್ಲರೂ ಅದಕ್ಕೆ ಮುಗಿ ಬೀಳ್ತಾರೆ, ಅದರಲ್ಲಿ ನಮಗೆ ಸಂಶಯನೇ ಇಲ್ಲ. ಆದರೆ ಅರ್ಹರಾದಂತಹ ಬಡವರಿಗೆ ಸಹಾಯ ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾದರೆ ಇಲ್ಲಿ ಸೊಲೊಮೋನ್ ಹೇಳ್ತಾ ಇರೋದಂದರೆ, ಬಡವರಿಗೆ ಸಹಾಯ ಮಾಡಿದವನು, ಆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಟ್ಟ ಹಾಗೆ, ನಂತರ ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡ್ತಾನೆ. ಅದರ ಅರ್ಥ ಇಷ್ಟೇ, ಒಬ್ಬ ವ್ಯಕ್ತಿಯ ಕಷ್ಟದಲ್ಲಿ ನಾನು ಸಹಾಯ ಮಾಡಿದ್ರೆ ಅವನಿಂದ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಾನು ರಿಟರ್ನ್ ಆಗಿ ಅವನಿಂದ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೊಡಬಾರ್ದು. ಇವತ್ತು ಅನೇಕರಿಗೆ ನಾವು ಸಾಲ ಕೊಡ್ತೀವಿ, ಅವ್ರು ನಮಗೆ ಸಾಲ ಕೊಡ್ತಾರೆ, ನಾವು ಕೊಡ್ತೀವಿ, ಅವ್ರು ತೀರಿಸ್ತಾರೆ, ಅವ್ರು ಕೊಡ್ತಾರೆ, ನಾವು ತೀರಿಸ್ತೀವಿ. ಆದರೆ ಇಲ್ಲಿ ಸೊಲೊಮೋನ್ ಹೇಳ್ತಾ ಇರುವಂಥ ವಿಷಯ ಅದಲ್ಲ. ಕಷ್ಟದಲ್ಲಿರುವವನಿಗೆ ಅಥವಾ ಬಡವರಿಗೆ ನೀನು ದಯೆ ತೋರಿಸಿದ್ರೆ ಅವನು ವಾಪಸ್ ಕೊಡ್ತಾನೆ ಅಂತ ನೀನು ತಿಳ್ಕೊಂಡು ಕೊಡಬೇಡ. ಅವನು ನನಗೆ ದಯೆ ತೋರಿಸ್ತಾನೆ, ನನ್ನ ಕಷ್ಟದಲ್ಲಿ ಅವನು ಸಹಾಯ ಮಾಡ್ತಾನೆ ಅಂತಲ್ಲ, ಈ ಎಕ್ಸ್ಪೆಕ್ಟ್ ಮಾಡಿಕೊಂಡು ಕೊಡಬಾರ್ದು. ಅವನು ನನಗೆ ಸಹಾಯ ಮಾಡ್ತಾನೆ ಎಂಬುದಾಗಿ. ನಾವು ಯಾರನ್ನಾದರೂ ಹೋಟ್ಲಿಗೆ ಊಟಕ್ಕೆ ಕರ್ಕೊಂಡು ಹೋದರೆ, ಅಥವಾ ನಮ್ಮ ಮನೆಗೆ ಊಟಕ್ಕೆ ಕರೆದ್ರೆ ಊಟ ಮಾಡ್ಕೊಂಡು ಹೋಗ್ತಾರೆ. ಅವರು ನಮಗೆ ನಾಳೆ ದಿವಸ ಅವ್ರು ನಮ್ಮನ್ನು ಕರೀತಾರೆ. ನಾವು ಚಿಕನ್ ಬಿರಿಯಾನಿ ಕೊಡಿಸಿದ್ರೆ ಅಥವಾ ನಮ್ಮ ಮನೇಲಿ ಮಾಡಿಕೊಟ್ಟಿದ್ರೆ ಅವ್ರು ನಮ್ಮನ್ನು ಕರೆದು ಮಟನ್ ಬಿರಿಯಾನಿ ಕೊಡ್ತಾರೆ. ಅಲ್ಲಿಗೆ ಸಮ ಆಗೋಯ್ತು, ಅಥವಾ ನಾವೇ ಇನ್ನೂ ಸಾಲಗಾರ ಆಗಿಬಿಡ್ತೀವಿ. ಯಾಕೆಂದರೆ ಚಿಕನ್ ರೇಟ್ ಕಡಿಮೆ ಇದೆ, ಮಟನ್ ರೇಟ್ ಜಾಸ್ತಿ ಇದೆ. ಆದರೆ ದೇವರು ಹೇಳ್ತಾ ಇರುವಂತಹ ಮಾತು, ಅಥವಾ ಸೊಲೊಮೋನ್ ಇಲ್ಲಿ ಹೇಳ್ತಾ ಇರುವಂತಹ ಮಾತು, ನಿನಗೆ ಯೇಸುಸ್ವಾಮಿನೂ ಒಂದು ಸರಿ ಹೇಳಿದ್ರು, ನಿನಗೆ ಅದಕ್ಕೆ ಬದಲು ಮಾಡುವುದಕ್ಕೆ ಅರ್ಹನಲ್ಲದಂತಹ ಅಥವಾ ಯೋಗ್ಯತೆ ಇಲ್ಲದಂತಹ ವ್ಯಕ್ತಿಗೆ ಸಹಾಯ ಮಾಡಬೇಕು. ಯಾಕೆಂದರೆ ಆವಾಗಲೇ ಪರಲೋಕದ ದೇವರಿಂದ ನಿನಗೆ ಸಹಾಯ ಬರೋದು. ನಮ್ಮ ಜೀವಿತದಲ್ಲಿ ನಾವು ಒಬ್ಬ ವ್ಯಕ್ತಿಗೆ ದಯೆ ತೋರಿಸಿದ್ರೆ ಅವನು ನನಗೆ ದಯೆ ತೋರಿಸ್ಬೇಕು ಅಂತಲ್ಲ ನಾನು ಮಾಡಬೇಕಾದ, ಎಕ್ಸ್ಪೆಕ್ಟ್ ಮಾಡಿಕೊಂಡು ನಾನೇನು ಮಾಡಬಾರ್ದು. ಅವನು ನನಗೆ ಸಹಾಯ ಮಾಡ್ತಾನೆ, ನನ್ನ ಕಷ್ಟದಲ್ಲಿ ಸಹಾಯ ಮಾಡ್ತಾನೆ ಅಂತ ಯೋಚನೆ ಮಾಡಿ ಮಾಡೋದಲ್ಲ. ನನ್ನ ಜೀವಿತದಲ್ಲಿ ದೇವರು ಕೊಟ್ಟಂತಹ ಆಶೀರ್ವಾದಗಳನ್ನು ಅಥವಾ ಆ ಕಾರ್ಯಗಳನ್ನು ನಾನು ಬಡವರಿಗೆ ದಯೆ ತೋರಿಸೋದು, ಅದು ಹಣದ ಮೂಲಕ ಆಗಿರ್ಬೋದು, ಅವರಿಗೆ ಹೆಲ್ಪ್ ಮಾಡೋದ್ರ ಮೂಲಕ ಆಗಿರ್ಬೋದು, ಅವರ ಕಷ್ಟದಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಆಗಿರ್ಬೋದು, ಅವರ ಕಣ್ಣೀರಿನಲ್ಲಿ ಜೊತೆಯಾಗಿರೋದ್ರ ಮೂಲಕ ಆಗಿರ್ಬೋದು, ಹೇಗಾದರೂ ಆಯಿತು. ಅದು ನಾನೆಲ್ಲ ಮಾಡ್ತಾಯಿದ್ರೆ ನಾನು ಯಾರಿಗೆ ಮಾಡ್ದಂಗಂತೆ ಕರ್ತನಿಗೆ ಮಾಡ್ದಂಗೆ. ಯೇಸುಸ್ವಾಮಿ ಒಂದು ಸರಿ ಹೇಳಿದ್ರು, ನಾನು ನಿಮ್ಮ ಮನೆಗೆ ಬಂದೆ, ನಿಮಗೆ ಊಟ ಕೊಡಲಿಲ್ಲ, ನಾನು ರೋಗಿಯಾಗಿ ಬಿದ್ದೆ, ನೀವು ನನ್ನ ನೋಡೋಕ್ಕೆ ಬರಲಿಲ್ಲ ಅಂತೆಲ್ಲ ಹೇಳಿದಾಗ ಜನ ಕೇಳ್ತಾರೆ, ಸ್ವಾಮಿ ನೀವು ಯಾವಾಗ ಬಂದ್ರಿ? ಆಗ ಯೇಸು ಹೇಳ್ತಾರೆ, ಈ ಚಿಕ್ಕವರಲ್ಲಿ ಒಬ್ಬನಿಗೆ ಮಾಡದೇ ಇರುವಂಥದ್ದು ನನಗೆ ಮಾಡಲಿಲ್ಲ. ಹಾಗಾದರೆ ಯೇಸು ಬಯಸುವಂಥದ್ದೇನು?
ಬಡವರಿಗೆ ನಾನು ದಯೆ ತೋರಿಸುವಾಗ ಅದು ಯಾರಿಗೆ ಮಾಡದ ಹಾಗೆ? ಕ್ರಿಸ್ತನಿಗೆ ಮಾಡದ ಹಾಗೆ, ದೇವರಿಗೆ ಮಾಡದ ಹಾಗೆ. ಆಗ ದೇವರಿಗೆ ನಾನು ಸಾಲ ಕೊಟ್ಟಿದ್ದರೆ ಯಾರು ನನಗೆ ಸಾಲ ತೀರಿಸಬೇಕು? ದೇವರೇ ನನಗೆ ಸಾಲ ತೀರಿಸಬೇಕು, ಮನುಷ್ಯ ಅಲ್ಲ. ಆದ್ದರಿಂದ ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡುವುದಕ್ಕೆ, ಅವನ ಕಷ್ಟದಲ್ಲಿ, ಅವನ ವೇದನೆಯಲ್ಲಿ ಸಹಾಯ ಮಾಡುವುದಕ್ಕೆ ನಿನಗೆ ಸಾಧ್ಯವಿದ್ದರೆ ಅದನ್ನು ನೀನು ಮಾಡಬೇಕು. ನೀನು ಮಾಡಿದಾಗ ನಂತರ ಅವರಿಂದ ಎಕ್ಸ್ಪೆಕ್ಟ್ ಮಾಡೋದು ಬೇಡ. ನೀನು ನಂಬಿಕೆಯಿಂದ ಕಾಯ್ತಾ ಇರು. ನೀನು ಬಿತ್ತಿದ್ದನ್ನು ಖಂಡಿತವಾಗಿ ಅನೇಕ ಪಟ್ಟು ಹೆಚ್ಚಾಗಿ ನೀನು ಕೊಯ್ತೀಯ. ನೀನು ಅದನ್ನು ಸಹಾಯ ಮಾಡಿದ್ದರೆ, ನೀನು ಜೊತೆಯಾಗಿದ್ದರೆ, ಅವರ ವೇದನೆಯಲ್ಲಿ ಜೊತೆಯಾಗಿದ್ದರೆ, ನಿನ್ನ ವೇದನೆಯಲ್ಲಿ, ನಿನ್ನ ಕಷ್ಟದಲ್ಲಿ, ನಿನ್ನ ಕೊರತೆಯಲ್ಲಿ ನಿನಗೆ ಸಹಾಯ ಮಾಡುವುದಕ್ಕಾಗಿ ದೇವರು ಬೇರೆ ಯಾರನ್ನಾದರೂ ಸಿದ್ಧ ಮಾಡಿರ್ತಾರೆ. ಯಾಕೆ ಗೊತ್ತಾ? ನೀನು ಮಾಡಿರೋದು ಆ ವ್ಯಕ್ತಿಗಲ್ಲ, ನೀನು ಮಾಡಿರೋದು ಆ ದೇವರಿಗೆ. ನೀನು ಸಾಲ ಕೊಟ್ಟಿರೋದು ಆ ವ್ಯಕ್ತಿಗಲ್ಲ, ನೀನು ಸಾಲ ಕೊಟ್ಟಿರೋದು ಆ ದೇವರಿಗೆ. ಆದ್ದರಿಂದ ಈ ದಿವಸ ಕರ್ತನಿಗೆ ಹೇಳೋಣ, ಸ್ವಾಮಿ, ನನ್ನಿಂದ ಸಾಧ್ಯವಾದದ್ದನ್ನು ಅನೇಕರಿಗೆ ಸಹಾಯ ಮಾಡುವುದಕ್ಕಾಗಿ ನನಗೆ ಕೃಪೆ ಮಾಡು ಎಂಬುದಾಗಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆಗಾಗಿ, ನಿನ್ನ ಉಪಕಾರಕ್ಕಾಗಿ, ನಿನ್ನೆಲ್ಲ ಆಶೀರ್ವಾದಗಳಿಗಾಗಿ ನಾವು ನಿನಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಅನೇಕರಿಗೆ ಸಹಾಯ ಮಾಡುವ ಹಾಗೆ ಬಲಪಡಿಸು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು.